ಇರಾನ್ ನಂತರ ನ್ಯಾಟೋ ಮಾಜಿ ಫ್ರೆಂಚ್ ಜನರಲ್ರಿಂದನೂ ಕೂಡ ನ್ಯಾಟೋಗೆ ಫ್ರೆಂಚಲ್ಲಿ ಒಬ್ಬರು ಜನರಲ್ ಇದ್ದಾರೆ. ಫ್ರೆಂಚ್ ಜನರಲ್ ಇದ್ದಾರಲ್ಲ, ನ್ಯಾಟೋ ಆ ಭಾಗದ ಮುಖ್ಯಸ್ಥ. ಇರಾನ್ ಆದಮೇಲೆ ಫ್ರೆಂಚ್ ಜನರಲ್ ಮುಖ್ಯಸ್ಥ, ಫ್ರೆಂಚಿನ ಜನರಲ್ ಒಬ್ಬಿದ್ದಾರಲ್ಲ, ಅವರು ಕೂಡ ಅಮೇರಿಕವನ್ನು ಲೇವಡಿ ಮಾಡಿಬಿಟ್ಟಿದ್ದಾರೆ. ನೋಡಿ, ಅಮೇರಿಕದ ಒಳಗಡೆನೆ ಅಮೇರಿಕದಲ್ಲಿದ್ದಂಥ ಒಬ್ಬ ದೊಡ್ಡ ಮುಖ್ಯಸ್ಥ ಟ್ರಂಪ್ ನೀನು ಮಾಡ್ತಿರೋ ಸರಿಯಲ್ಲ, ಅಮೇರಿಕದ ಜನರಲ್ ಇದಕ್ಕೆ ನೀನು ಬಲಿ ಕೊಡಬೇಡ, ಇರಾನ್ ಮೇಲೆ ನಾವು ಪ್ರಚೋದಿತ ದಾಳಿ ಮಾಡಿಲ್ಲ, ಇಲ್ಲಿ ಅಪ್ರಚೋದಿತ ದಾಳಿ ನಾವು ಮಾಡಿದ್ದು, ಇರಾನ್ ನಮಗೆ ಥ್ರೆಟ್ ಆಗಿರಲಿಲ್ಲ, ಸುಖ ಸುಮ್ಮನೆ ಇನ್ನು ಇಸ್ರೇಲ್ನ ಯುದ್ಧಕ್ಕೆ ನೀನು ಕೈ ಜೋಡಿಸ್ತೆ ಅಂತ ಹೇಳಿನೇ ರೆಸಿಗ್ನೇಷನ್ ಕೊಟ್ಟಾಯಿತು. ಈಗ ಫ್ರೆಂಚ್ ಜನರಲ್ ಸರದಿ ಒಂದು ನ್ಯಾಟೋ ಮುಖ್ಯಸ್ಥ ಅವ್ರು ಹೇಳಿರೋದೇನು ಅಂತ ನೋಡಿದ್ರೆ, ಹಾರ್ಮುಜ್ ಜಲಸಂಧಿ ವಿಚಾರವಾಗಿ ಟ್ರಂಪ್ಗೆ ಮೈಕೆಲ್ ಇಕೊಫ್ಲೆಫ್ ಇವ್ರು ಲೇವಡಿ ಮಾಡಿರೋದು. ಇಕೊಫ್ಲೆಫ್ ಏನಂತ ಲೇವಡಿ ಮಾಡಿದ್ದಾರೆ ಅಂದರೆ, ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಟೋ ಒಕ್ಕೂಟದ ಬೆಂಬಲವನ್ನು ಕೇಳಿದ್ದು ಟ್ರಂಪ್. ನಮಗೆ ಹಾರ್ಮುಜ್ ವಶಪಡಿಸ್ಕೊಳ್ಬೇಕು ಅಂದರೆ ನಿಮ್ಮ ಇಡೀ ನ್ಯಾಟೋದ ಸಹಕಾರ ಬೇಕು ಅಂತ ಟ್ರಂಪ್ ಕೇಳಿದ್ದದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವ್ರು ಕೇಳ್ತಿರೋದು ಹೇಗಿದೆ ಅಂತ ಹೇಳಿದ್ರೆ, ಇವರು ಈ ನೆರವನ್ನು ಕೇಳ್ತಿರೋದು ಹೇಗಿದೆ ಅಂದರೆ, ಟೈಟಾನಿಕ್ ಟಿಕೆಟ್ ವಿಚಾರವನ್ನು ಉದಾಹರಣೆ ಕೊಟ್ಟಿರೋದು. ನೋಡಿ, ಆಲ್ರೆಡಿ ಟೈಟಾನಿಕ್ ಎನ್ನುವ ಒಂದು ದೊಡ್ಡ ಹಡಗು ಹಿಮದ ನೀರ್ಗಲ್ಲಿಗೆ ಗುದ್ದಾದ ಮೇಲೆ ಆ ಹಡಗು ಮುಳುಗಕ್ಕೆ ಶುರುವಾಗುತ್ತಲ್ಲ, ಆವಾಗ ಟೈಟಾನಿಕ್ ಟಿಕೆಟ್ ಕೊಂಡ್ಕೊಂಡ್ರೆ ಹೇಗೋ, ಟೈಟಾನಿಕ್ ನಾನು ಇವಾಗ ಹತ್ತಿದ್ದೀನಿ ಅಂತ ಟಿಕೆಟ್ ಕೊಂಡ್ಕೊಂಡ್ರೆ ಹೇಗೋ, ಆ ಥರ ಇದೆ ಈ ಟ್ರಂಪ್ ಹಾರ್ಮುಜ್ ಜಲಸಂಧಿ ವಿಚಾರದಲ್ಲಿ ಕೇಳ್ತಾ ಇರೋದು. ಯುದ್ಧ ಮಾಡಿದ್ದಿವರು, ದಾಳಿ ಮಾಡ್ಕೊಂಡಿದ್ದಿವರು, ಸಾವು ನೋವು ಕಾರಣ ಆಗ್ತಿರೋದು ಇವ್ರ ಪ್ರತಿಷ್ಠೆನೋ ಇನ್ನೊಂದೋ ಮತ್ತೊಂದೋ ಏನಾದರೂ ಇದ್ಕೊಳ್ಳಿ, ಈಗ ಇವರ ಯುದ್ಧವೆನ್ನುವ ನೌಕೆಯ ಹಡಗೆ ಮುಳುಗ್ತಾ ಇದೆ. ಈಗ ನ್ಯಾಟೋ ರಾಷ್ಟ್ರಗಳನ್ನು ಬನ್ನಿ ಹಡಗು ಹತ್ಕೊಳ್ಳಿ, ಯುದ್ಧ ಕೈ ಜೋಡಿಸಿ ಹಾರ್ಮುಜ್ ವಿಚಾರದಲ್ಲಿ ನಮ್ಮ ಸಹಕಾರಕ್ಕೆ ಬನ್ನಿ ಅಂತ ಕೇಳ್ಕೊಳ್ತಾ ಇದ್ದಾರಲ್ಲ, ಇದು ಎಂಥ ಹಾಸ್ಯಾಸ್ಪದ ಇದು. ಟ್ರಂಪ್ ಜೊತೆ ಕೈ ಜೋಡಿಸೋದು ಒಂದೇ, ಮುಳುಗ್ತಾ ಇರ್ತಕ್ಕಂಥ ಟೈಟಾನಿಕ್ ಹಡಗಿಗೆ ಟಿಕೆಟ್ ಕೊಂಡ್ಕೊಳ್ಳೋದು ಒಂದೇ. ಮುಳುಗುತ್ತಿರುವ ಟೈಟಾನಿಕ್ ಹಡಗಿನ ಟಿಕೆಟ್ ಖರೀದಿ ಮಾಡಿದಂತಾಗುತ್ತೆ ಅಂಥೇಳಿ ಅವರು ಲೇವಡಿ ಮಾಡಿದ್ದಾರೆ. ಐಸ್ ಗಡ್ಡೆಗೆ ಡಿಕ್ಕಿ ಹೊಡೆದಂತಹ ಟೈಟಾನಿಕ್ ಹಡಗಿನ ಟಿಕೆಟ್ ಯಾರಾದರೂ ಕೊಂಡ್ಕೊಳ್ತಾರಾ, ಖರೀದಿ ಮಾಡ್ತಾರಾ? ಮೊದಲು ನಾವೇ ಶಕ್ತಿಶಾಲಿ, ನಾವು ಹೇಳ್ದಂತೆ ಕೇಳಬೇಕು ಅಂತ ಹೇಳೋದಿದೆ ಅಮೆರಿಕ, ನಾನು ಬಿಟ್ಟಿರಲ್ಲ, ನಾನು ಬಾಹುಬಲಿ ಅಂತ ಹೇಳೋದು ಇವರೇ, ಆಮೇಲೆ ನೋಡಿದ್ರೆ ಅಂಗ್ಲಾಚೋದು ಇವರೇ. ಟ್ರಂಪ್ ಹುಚ್ಚು ಬುದ್ಧಿಗೆ ಕುಣಿದ್ರೆ ಮುಂದೆ ದೊಡ್ಡ ಬೆಲೆ ತೆರಬೇಕಾಗತ್ತೆ. ಈ ಹುಚ್ಚು ಬುದ್ಧಿ ಇದೆಯಲ್ಲ, ಟ್ರಂಪನ್ನು ಹುಚ್ಚಿನ ಬುದ್ಧಿ ಇದೆಯಲ್ಲ, ಈ ಬುದ್ಧಿಗೆ ಯಾರಾದರೂ ಈ ತಾಳತಕ್ಕಂತೆ ಕುಣಿದುಬಿಟ್ರೆ ಭವಿಷ್ಯದಲ್ಲಿ ನೇಟೋ ರಾಷ್ಟ್ರಗಳು, ಇಡೀ ವಿಶ್ವವೋ ದೊಡ್ಡ ಬೆಲೆ ಕೊಡಬೇಕಾಗತ್ತೆ ಅಂಥೇಳಿ ಮೈಕೆಲ್ ಮಾತಾಡಿರೋದು. 2 ನಿಮಿಷಕ್ಕೊಮ್ಮೆ ಈ ಟ್ರಂಪ್ ಮಾತು ಚೇಂಜ್ ಆಗುತ್ತೆ, 2 ನಿಮಿಷಕ್ಕೊಮ್ಮೆ ಈ ಟ್ರಂಪ್ನ ಹುಚ್ಚಾಟ ಸಹಿಸ್ಕೊಳ್ಳೋಕ್ಕಾಗುತ್ತಾ ನಾವು? ಇದಕ್ಕೆ ಕಾರಣಕ್ಕೆ ನಾನು ಹೇಳ್ತಿರೋದು ಟೈಟಾನಿಕ್ ಹಡಗಿನ ಉದಾಹರಣೆ ಕೊಟ್ಟಿರೋದು ಅಂಥೇಳಿ ಮೈಕೆಲ್ ಇಕೊಫ್ಲೆಫ್ ಹೇಳಿದ್ದಾರೆ.